ಹೆಲೋ ಗಾಯ್ಸ್, ದಿಸ್ ಇಸ್ ಅಮೀಶಾ ಪಿ ಪಡಗಲ್. ಇವಾಗ ನಾವು ಸರ್ಕಲ್ಸ್ ಚಾಪ್ಟರಿಂದ ಬರೀ ಕಾನ್ಸೆಪ್ಟ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ದಿವಸ ನಾನು ಕಾನ್ಸೆಪ್ಟ್ಸ್ ಜೊತೆಗೆ ಸೊಲ್ಯೂಷನ್ಸ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಜಾಸ್ತಿ ಜನಕ್ಕೆ ಅದು ಭಾಳ ಲೆಂದಿ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ನನಗೆ 2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ಚಾಪ್ಟರ್ದು ಒಂದು ವಿಡಿಯೋದಲ್ಲಿ ಬರೀ ಕಾನ್ಸೆಪ್ಟ್ಸ್ ಇರುತ್ತೆ, ಇನ್ನೊಂದು ವಿಡಿಯೋದಲ್ಲಿ ಬರೀ ಸೊಲ್ಯೂಷನ್ಸ್ ಇರುತ್ತೆ. ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿ ಹಾಕ್ತೀನಿ. ನಿಮ್ಗೆ ಯಾವ ಪಾರ್ಟ್ ಬೇಕೋ ನೀವು ಅದನ್ನಷ್ಟೇ ವ್ಯೂ ಮಾಡ್ಬೋದು, ಆಯಿತಾ? ಸೊ ಈಗ ಸರ್ಕಲ್ಸ್ ಇಂದು ಕಾನ್ಸೆಪ್ಟ್ಸಿಗೆ ಬಂದರೆ, ಸರ್ಕಲ್ಸ್ ಚಾಪ್ಟರ್ ನನಗೆ ಅನ್ಸಂಗೆ ಭಾಳ ಈಸಿ ಕಾನ್ಸೆಪ್ಟ್ಸ್ ಪ್ರಕಾರ. ಬಟ್ ಏನು ಸೊಲ್ಯೂಷನ್ಸ್ ಅಂದರೆ ಎಕ್ಸಸೈಸ್ ಕ್ವಶನ್ ಸಾಲ್ವ್ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನೇನು ಮಾಡಬೇಕು ಅದು ಸ್ವಲ್ಪ ಗೊತ್ತಾಗಬೇಕಾಗುತ್ತೆ ಅಷ್ಟೇ. ಬಟ್ ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡಿದ್ರೆ ಸರ್ಕಲ್ಸ್ ಚಾಪ್ಟರಿಂದ ಏನೇ MCQ ಕ್ವಶನ್ಸ್ ಬಂದರೂ ನೀವು ಆರಾಮ್ಸೆ ಸಾಲ್ವ್ ಮಾಡ್ತೀರಾ. ಎಲ್ಲ ಕಾನ್ಸೆಪ್ಟ್ಸ್ ಈ ವಿಡಿಯೋದಲ್ಲಿ ಕವರ್ ಆಗಿದೆ, ಆಯಿತಾ? ಸೊ ಈಗ ನಾವು ಸರ್ಕಲ್ಸ್ ಅಂದರೆ ಏನು ಅಂತ ಕೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ಓದಿದ್ವಿ. ಈ ಥರ ಶೇಪಲ್ಲಿ ಯಾವುದೇ ಫಿಗರ್ ಇದ್ದರೆ ಅದನ್ನು ನಾವು ಸರ್ಕಲ್ಸ್ ಅಂತ ಕರಿತೀವಿ ಅಂತ ನಾವು ಓದಿದ್ವಿ. ಈ ಥರ ಶೇಪಲ್ಲಿ ಯಾವುದೇ ಫಿಗರ್ ಇದ್ದರೆ ಅದು ಸರ್ಕಲ್. ಬಟ್ ಇಷ್ಟು ನಾಲೆಡ್ಜು ಅಂದರೆ ಚಾಪ್ಟರ್ ಹೆಸರೇ ಸರ್ಕಲ್ಸ್ ಅಂದರೆ ಇಷ್ಟೇನಾ? ಅಲ್ಲ. ಸರ್ಕಲ್ಸ್ ಮೇಲೆ ಡಿಫ್ರೆಂಟ್ ಕ್ವೆಶನ್ಸ್ ಬರುತ್ತೆ. ಆ ಕ್ವೆಶನ್ಸ್ಗೆ ನಿಮಗೆ ಕೆಲವು ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಈಗ ಸರ್ಕಲ್ ಅಂದರೆ ಈ ಶೇಪಲ್ಲಿ ಇರೋದನ್ನು ನಾವು ಬರೀ ಸರ್ಕಲ್ ಅಂತ ಕರೆಯೋದಿಲ್ಲ. ಮತ್ತು ಏನಪ್ಪ ಅದು ತಿಳ್ಕೊಳೋಕ್ಕಿಂತ ಮುಂಚೆ ಈ ಸರ್ಕಲಿಂದು ಔಟರ್ ಪಾರ್ಟ್ ಇದೆಯಲ್ಲ, ಇದೇನು ಬೌಂಡ್ರಿ ಇದೆಯಲ್ಲ, ಇದನ್ನು ನಾವು ಏನಂತ ಕರಿತೀವಿ ಗೊತ್ತಾ? ಸರ್ಕಂಫ್ರೆನ್ಸ್ ಅಂತ ಕರಿತೀವಿ. ಸರ್ಕಂಫ್ರೆನ್ಸ್ ಇದನ್ನು ನೀವು ಹೆಂಗೆ ನೆನ್ಪಿಟ್ಕೋಬೋದು ಅಂದರೆ, ಸರ್ಕಂಫ್ರೆನ್ಸ್ ಅಂದರೆ ಸರ್ಕಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸರ್, ನೆಕ್ಸ್ಟ್ ಕಂಫ್ರೆನ್ಸ್. ಫ್ರೆಂಡ್ಸ್ ಅಂದರೆ ಜಾಸ್ತಿ ಜನ ಲೈಕ್ ಯಾವಾಗಾದರೂ ಫ್ರೆಂಡ್ಸ್ ಮೀಟ್ ಆದರೆ ನಾವು ಯೂಶ್ವಲಿ ಹೊರಗೆ ಮೀಟ್ ಆಗ್ತೀವಿ. ಮನೆ ಹತ್ರ ಬಂದರೂ ಫ್ರೆಂಡ್ಸ್ ಜೊತೆಗೆ ನಾವು ಹೊರಗಡೆ ನಿಂತ್ಕೊಂಡೇ ಮಾತಾಡ್ತೀವಿ. ಅಂದರೆ ನೀವು ಹೇಗೆ ದೊಡ್ಡರಾಗ್ತಾ ಹೋಗ್ತೀರೋ ಅವಾಗ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫ್ರೆಂಡ್ಸ್ನ ಮನೆಗೆ ಕರೆದೇನು ಮಾತಾಡೋಲ್ಲ, ಹೊರಗಡೆ ನಿಂತ್ಕೊಂಡೆ ಎಷ್ಟೊತ್ತಾದರೂ ಮಾತಾಡ್ತೀವಿ. ಸೊ ಸರ್ಕಂಫ್ರೆನ್ಸ್ ಅಂದರೆ ಔಟ್ಸೈಡ್ ಆಫ್ ದ ಸರ್ಕಲ್, ಹೊರಗಡೆ ನಿಂತ್ಕೊಂಡು ಫ್ರೆಂಡ್ಸ್ ಮಾತಾಡ್ತೀವಿ. ಸೊ ಇದು ಸರ್ಕಲ್ ಆ್ಯಂಡ್ ಸರ್ಕಂಫ್ರೆನ್ಸ್, ಈ ಥರ ನೀವು ನೆನ್ಪಿಟ್ಕೋಬೋದು, ಆಯಿತಾ? ಸೊ ಸರ್ಕಲಿಂದು ಔಟ್ಸೈಡ್ ಪಾರ್ಟ್ ಏನಿರುತ್ತಲ್ಲ ಅದನ್ನು ನಾವು ಸರ್ಕಂಫ್ರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಸರ್ಕಲಿಂದು ಸೆಂಟರ್ ಪಾರ್ಟ್ ಏನಿರುತ್ತೆ ನೀವು ನೋಡ್ಬೋದು, ಇದನ್ನು ನಾವು ಸೆಂಟರ್ ಆಫ್ ದ ಸರ್ಕಲ್ ಅಂತ ಕರಿತೀವಿ. ಅಂದರೆ ಇದು ಕಂಪಾಸ್ ನಿಮ್ಮದು, ರೈಟ್? ಸೊ ಕಂಪಾಸ್ನ ನೀವು ಸ್ಕೇಲ್ ಒಳಗೆ ಮೆಜರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನು 2 ಸೆಂಟಿಮೀಟರ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ ಮೆಜರ್ಮೆಂಟ್ಸ್, ಬಟ್ ಫಾರ್ ಎಕ್ಸಾಂಪಲ್ ಈ 2 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ 2 ಸೆಂಟಿಮೀಟರ್ ನಾನು ಹಿಂಗೆ ಮೆಜರ್ ಮಾಡಿ ತೊಗೊಂಡೆ. ಈಗ ಒಂದು ಪೇಪರ್ ಮೇಲೆ ನಾನು ಇದನ್ನಿಟ್ಟು ಯಾವುದೋ ಒಂದು ಪಾಯಿಂಟಿಗೆ ಈ ಥರ ಇಟ್ಟು ನಾನು ಇದನ್ನು 2 ಸೆಂಟಿಮೀಟರ್ ಸರ್ಕಲ್ನ ನಾನು ಡ್ರಾ ಮಾಡ್ತೀನಿ ಕಂಪಾಸಿಂದ. ಸೊ ಈ ಕಂಪಾಸ್ನ ನಾನು ಯಾವ ಪಾಯಿಂಟಿಗೆ ಇಟ್ಟಿರ್ತೀನಲ್ಲ, ಈ ಪಾಯಿಂಟ್ ಏನಾಗುತ್ತೆ? ಸೆಂಟರ್ ಆಫ್ ದ ಸರ್ಕಲ್ ಆಗುತ್ತೆ. ಏನಾಗುತ್ತೆ? ಇದು ಸೆಂಟರ್ ಆಫ್ ದ ಸರ್ಕಲ್. ಈ ಪಾಯಿಂಟಿಂದ ನಾನು ಇಡೀ ಸರ್ಕಲ್ ಡ್ರಾ ಮಾಡ್ತೀನಲ್ಲ, ಆ ಸರ್ಕಲ್ ಏನು ಡ್ರಾ ಮಾಡಿರ್ತೀನಲ್ಲ ಅಲ್ಲಿ ಯಾವ್ಯಾವ ಪಾಯಿಂಟ್ ಬರುತ್ತೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಸರ್ಕಲಲ್ಲಿ ನಾನು ಡಿಫ್ರೆಂಟ್ ಪಾಯಿಂಟ್ಸ್ ಹಾಕಿದ್ದೀನಿ. ಅಂದರೆ ಏನು? ಒಂದು ಸರ್ಕಲ್ ಇದೆ ಅಂದರೆ ಇದು ಒಂದು ಡಿಫ್ರೆಂಟ್ ಪಾಯಿಂಟ್ಸಿಂದ ಆಗಿರುತ್ತೆ. ಸರ್ಕಲ್ ಈಸ್ ಮೇಡ್ ಅಪ್ ಆಫ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಇನ್ಫೈನೈಟ್ ಅಂದರೆ ಏನು? ಅದರದ್ದು ಎಂಡೇ ಇಲ್ಲ. ಅಂದರೆ n ನಂಬರ್ ಆಫ್ ಪಾಯಿಂಟ್ಸಿಂದ ಒಂದು ಸರ್ಕಲ್ ಫಾರ್ಮ್ ಆಗಿರುತ್ತೆ. ಇಲ್ಲ ನಾನು ಹಾಕಿದ್ದೀನಲ್ಲ ಪಾಯಿಂಟ್ಸು, ಇದೇ ಥರ ಇಡೀ ಸರ್ಕಲ್ ಒಳಗೂ ಪಾಯಿಂಟ್ಸ್ ಇರುತ್ತೆ. ಈ ಸೆಂಟರ್ ಆಫ್ ದ ಸರ್ಕಲಿಂದ ಈ ಪಾಯಿಂಟಿಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತಲ್ಲ ಅದು ಯಾವಾಗೂ ಸೇಮ್ ಆಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ ಅಂತ. ಎಷ್ಟು ಅದು ಮಿರರಿಂಗಲ್ಲಿದೆ ಆ್ಯಕ್ಚುಲಿ ವಿಡಿಯೋ, ಸೊ ಅದಕ್ಕೆ ನಿಮಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇದು 2 ಸೆಂಟಿಮೀಟರ್, ಓಕೆನಾ? ಸೊ ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೆ 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಈ ಪಾಯಿಂಟಿಂದ ಹಿಡಿದು ಈ ಪಾಯಿಂಟಿಗೂ ಕೂಡ 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಇಲ್ಲಿ ಸೆಂಟರ್ ಆಫ್ ದ ಸರ್ಕಲಿಂದ ಈ ಪಾಯಿಂಟ್ಗೂ ಕೂಡ 2 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಹಾಗಂದರೆ ಸರ್ಕಲಿನ ಮೀನಿಂಗ್ ಏನು? ಸರ್ಕಲ್ಲು ಔಟರ್ ಪಾರ್ಟು n ನಂಬರ್ ಆಫ್ ಪಾಯಿಂಟ್ಸಿಂದ ಇನ್ಫೈನೈಟ್ ಪಾಯಿಂಟ್ಸಿಂದ ಕೂಡಿ ಆಗಿರುತ್ತೆ. ಆ್ಯಂಡ್ ಆಮೇಲೆ ಸೆಂಟರ್ ಆಫ್ ದ ಸರ್ಕಲಿಂದ ಯಾವುದೇ ಪಾಯಿಂಟ್ ಆಫ್ ದ ಸರ್ಕಲಿಗೆ ಹೋದ್ರೂ ಸೇಮ್ ಡಿಸ್ಟೆನ್ಸ್ ಬರುತ್ತೆ. ಸೊ ಈ ಥರ ಫಿಗರ್ನ ನಾವೇನಂತ ಕರಿತೀವಿ? ಸರ್ಕಲ್ ಅಂತ ಕರಿತೀವಿ. ಇಲ್ಲಿ 2 ಸೆಂಟಿಮೀಟರ್ ಇದೆನಾ? ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಇದೆ ಅಂದ್ಕೊಳ್ಳಿ. ಈ ಪಾಯಿಂಟಿಂದ ಸೆಂಟರ್ಗೆ 2.1 ಸೆಂಟಿಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಆವಾಗ ಈ ಫಿಗರ್ನ ನಾವು ಸರ್ಕಲ್ ಅಂತ ಕರಿತೀವ? ಕರೆಯಲ್ಲ. ಈ ಫಿಗರ್ ಸರ್ಕಲ್ ಆಗಲ್ಲ. ಎಷ್ಟು ಪಾಯಿಂಟ್ ಇದಾವೋ ಎಲ್ಲ ಪಾಯಿಂಟು ಸೆಂಟರಿಂದ ಸೇಮ್ ಡಿಸ್ಟೆನ್ಸ್ ದೂರದಲ್ಲೇ ಇರಬೇಕು. ಆವಾಗ ಮಾತ್ರ ನಾವು ಅದನ್ನು ಸರ್ಕಲ್ ಅಂತ ಕರಿತೀವಿ. ಐ ಹೋಪ್ ಸರ್ಕಲ್ ಡೆಫಿನೇಷನ್ ಪೂರ್ತಿ ಕ್ಲಿಯರ್ ಆಯಿತು ಅಂತ, ರೈಟ್? ಈ ಸೆಂಟರ್ನ ನಾವು ಫಿಕ್ಸ್ಡ್ ಪಾಯಿಂಟ್ ಅಂತಲೂ ಕರಿತೀವಿ. ಇಲ್ಲಿ ಹಾಕಿದ್ದೀನಿ ನೋಡಿ, ಫಿಕ್ಸ್ಡ್ ಪಾಯಿಂಟ್. ಸೊ ಈ ಡೆಫಿನೇಷನಿಗೆ ಓದ್ತೀನಿ, ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ನೋಡಿ. It is a collection of all the points. Circle ಏನು? collection of all the points which are at a constant distance. Constant ಅಂದರೆ ಏನು? ಕನ್ಸ್ಟೆಂಟ್ ಅಂದರೆ ಸೇಮ್ ಅಂತ. ಸೇಮ್ ಡಿಸ್ಟೆನ್ಸ್ ಇರುತ್ತೆ ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್. ಫಿಕ್ಸ್ಡ್ ಪಾಯಿಂಟ್ ಯಾವುದು? ಸೆಂಟರಿಂದ ಸೇಮ್ ಡಿಸ್ಟೆನ್ಸ್ ದೂರದಲ್ಲಿ ಎಲ್ಲ ಪಾಯಿಂಟ್ಸ್ ಇರುತ್ತಲ್ಲ, ಈ ಫಿಗರ್ನ ನಾವೇನಂತ ಕರಿತೀವಿ? ಸರ್ಕಲ್ಸ್ ಅಂತ ಕರಿತೀವಿ, ಆಯಿತಾ? ಓಕೆ, ನೆಕ್ಸ್ಟ್ ಈಗ ಸರ್ಕಲ್ಗೆ ಮತ್ತು ಸ್ಟ್ರೇಟ್ ಲೈನ್ಗೆ ಏನು ರಿಲೇಷನ್ಶಿಪ್ ಇದೆ ಅಂತ ತಿಳ್ಕೊಡೋಣ. ಈಗ ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ, ಇದು ಒಂದು ಸರ್ಕಲ್ಲ. ಈ ಸರ್ಕಲ್ಗೆ
ಮತ್ತು ಒಂದು ಸ್ಟ್ರೇಟ್ ಲೈನ್ ಹಿಂಗೆ ಅಕ್ಕಪಕ್ಕದಲ್ಲಿದೆ ಅಂದರೆ ಇದು ನಾನ್ ಇಂಟರ್ಸೆಕ್ಟಿಂಗ್ ರಿಲೇಷನ್ಶಿಪ್ನ ತೋರಿಸುತ್ತೆ. ನಾನ್ ಇಂಟರ್ಸೆಕ್ಟಿಂಗ್ ಅಂದರೆ ಒಂದ್ರ ಮೇಲೆ ಒಂದು ಹೋಗೋದು, ಈ ಥರ ಹೋದರೆ ಅದನ್ನು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಅದು ದೂರದಲ್ಲಿದೆ, ಅದೆಲ್ಲೂ ಟಚ್ ಆಗ್ತಾ ಇಲ್ಲ ಅಂದರೆ ಅದನ್ನು ನಾವೇನಂತ ಕರಿತೀವಿ, ನಾನ್ ಇಂಟರ್ಸೆಕ್ಟಿಂಗ್ ಅಂತ ಕರಿತೀವಿ ಆಯಿತಾ. ನಾನ್ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ಅಕಸ್ಮಾತು ಒಂದು ಸರ್ಕಲಿಗೆ ಒಂದು ಲೈನು ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಒಂದು ಪಾಯಿಂಟಿಗೆ ಟಚ್ ಆಗಿ ಹಂಗೆ ಹೋಗ್ತಾಯಿದೆ, ಜಸ್ಟ್ ಹಿಂಗೆ ಟಚ್ ಆಗಿ ಹೋಗ್ತಾ ಇದೆ, ಹಿಂಗೆ ಪೂರ್ತಿ ಕೂಡ್ಕೊಂಡಿಲ್ಲ, ಹಿಂಗೆ ಜಸ್ಟ್ ಟಚ್ ಆಗಿ ಹೋಗ್ತಾ ಇದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ ಗೊತ್ತಾ, ಟ್ಯಾಂಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ನೀವು ಟ್ಯಾಂಜೆಂಟ್ ಹೆಸರು ಹೆಂಗೆ ನೆನ್ಪಿಟ್ಕೋಬೋದು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಹೊರಗೆ ಹೋಗ್ತಿರಲ್ಲ, ಹೊರಗೆ ಹೋದಾಗ ಸೂರ್ಯನ ಕಿರಣ ನಿಮ್ಮ ಮೈ ಮೇಲೆ ಬಿದ್ದರೆ ಟ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸೂರ್ಯನ ಕಿರಣ ನಿಮ್ಮ ಮೈ ಮೇಲೆ ಬಿದ್ದರೆ ಟ್ಯಾನ್ ಆಗುತ್ತೆ, ಹಿಂಗೆ ಇನ್ನು ಒಳಗೆ ಹೋಗಲ್ಲ. ಟ್ಯಾನ್ ಎಲ್ಲಿ ಫಾರ್ಮ್ ಆಗುತ್ತೆ, ಸ್ಕಿನ್ ಮೇಲ್ಗಡೆ ಫಾರ್ಮ್ ಆಗುತ್ತೆ. ಅದೇ ಥರ ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಒಂದು ಲೈನ್ ಬಂದು ಹಿಂಗೆ ಟಚ್ ಆಗೋದ್ರೆ ಅದನ್ನು ನಾವೇನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ ಆಯಿತಾ. ಆಮೇಲೆ ಅದು ಯಾವ ಪಾಯಿಂಟಲ್ಲಿ ಟಚ್ ಆಗಿರುತ್ತಲ್ಲ ಅದನ್ನು ನಾವೇನಂತ ಕರಿತೀವಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಯಾವ ಪಾಯಿಂಟಲ್ಲಿ ಅದು ಕಾಂಟ್ಯಾಕ್ಟ್ ಆಗಿರುತ್ತೋ ಅದನ್ನು ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ ಆಯಿತಾ. ನೆಕ್ಸ್ಟ್, ಈಗ ಸರ್ಕಂಫರೆನ್ಸ್ ಮೇಲೆ ಇದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂದರೆ ಔಟರ್ ಬೌಂಡ್ರಿ ಆಫ್ ದ ಸರ್ಕಲ್. ಔಟರ್ ಬೌಂಡ್ರಿ ಆಫ್ ದ ಸರ್ಕಲ್ ಮೇಲೆ 2 ಪಾಯಿಂಟ್ ಕೂಡಿ ಒಂದು ಲೈನ್ ಹೋಗಿದೆ ಅಂದರೆ 2 ಪಾಯಿಂಟ್ ಮೇಲೆ ಕೂಡಿ ಒಂದು ಲೈನ್ ಹೋಗಿರ್ಬೇಕು ಅಂದರೆ ಇದು ಸರ್ಕಲ. ಇಲ್ಲಿ ಒಂದು ಪಾಯಿಂಟು ಹಿಂಗೆ ಯಾವುದಾದ್ರೂ ಒಂದು ಲೈನ್ ಹಾಕಿದ್ದೀನಿ, 2 ಪಾಯಿಂಟ್ನ ಪಾಸ್ ಆಗ್ತಾ ಯಾವುದಾದ್ರೂ ಲೈನ್ ಹೋಗಿದೆ ಅಂದರೆ ಅದನ್ನು ನಾವು ಸೀಕೆಂಟ್ ಅಂತ ಕರಿತೀವಿ. ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು, ಸೀಕೆಂಟ್ ಅಂದರೆ ಸೆಕೆಂಡ್ ಅಂತ ಬರುತ್ತೆ ನೋಡಿ, ಸೀಕೆಂಟ್ ಆ್ಯಂಡ್ ಸೆಕೆಂಡ್ ಅಂದರೆ ಏನು, 2 ಅಂತ. ಸೊ 2 ಪಾಯಿಂಟಿಂದ ಹೋದರೆ ಅದನ್ನು ನಾವು ಸೀಕೆಂಟ್ ಅಂತ ಕರಿತೀವಿ. ಈಗ ನೆಕ್ಸ್ಟು ನಾನು ಇಲ್ಲೊಂದು ನೋಟ್ ಪಾಯಿಂಟ್ ಬರೆದಿದ್ದೀನಿ. ಏನಂದರೆ, ಇನ್ ಅ ಸರ್ಕಲ್ ದೇರ್ ಕ್ಯಾನ್ ಬಿ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಬಟ್ ಅಟ್ ಒನ್ ಪಾಯಿಂಟ್ ಲೆಟ್ಸ್ ಸೇ ಸಿ ದೇರ್ ವಿಲ್ ಬಿ ಓನ್ಲಿ 1 ಟ್ಯಾಂಜೆಂಟ್. ನಾನು ಅವಾಗೆ ಹೇಳಿದೆ ಸರ್ಕಲ್ಲು ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸಿಂದ ಆಗಿರುತ್ತೆ ಅಂತ. ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸಿಂದ ಆಗಿರೋದ್ರ ಜೊತೆಗೆ ಹೆಂಗೆ ಒಂದು ಸರ್ಕಲಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೋ ಅದೇ ಥರ ಒಂದು ಸರ್ಕಲ್ಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಕೂಡ ಇರುತ್ತೆ. ಟ್ಯಾಂಜೆಂಟ್ ಅಂದರೆ ಏನಂತ ನಿಮಗೆ ಅರ್ಥ ಆಯಿತು. ಸರ್ಕಲ್ನ ಜಸ್ಟ್ ಬೌಂಡ್ರಿ ಒಳಗೆ ಟಚ್ ಮಾಡ್ತಾ ಹೋದರೆ ಅದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ಹೆಂಗೆ ಸರ್ಕಲ್ಗೆ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೋ ಅದೇ ಥರ ಒಂದು ಸರ್ಕಲ್ಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸು ಇರುತ್ತೆ. ಆದರೆ ಒಂದು ಪಾಯಿಂಟಲ್ಲಿ ಒಂದೇ ಟ್ಯಾಂಜೆಂಟ್ ಇರುತ್ತೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ನೋಡಿ, ಇದು ಒಂದು ಸರ್ಕಲ್ಲ, ಈ ಸರ್ಕಲಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇದೆ, ಇನ್ಫೈನೈಟ್ ಪಾಯಿಂಟ್ಸ್ ಇದೆ. ಅದರೊಳಗೆ ಒಂದು ಪಾಯಿಂಟ್ ಬಂದುಬಿಟ್ಟು ಸಿ ಅಂತ ಅಂದ್ಕೊಳ್ಳೋಣ. ಈ ಸಿ ಪಾಯಿಂಟಿಂದ ಯಾವುದಾದ್ರೂ ಒಂದು ಲೈನ್ ಹೋಗ್ತಾ ಇದೆ ಅಂದರೆ ಆ ಸಿ ಪಾಯಿಂಟಿಗೆ ಒಂದೇ ಟ್ಯಾಂಜೆಂಟ್ ಇರೋಕ್ಕೆ ಮಾತ್ರ ಸಾಧ್ಯ. ಈ ಪಾಯಿಂಟ್ ಮೇಲೆ ಹಿಂಗೆ ಟ್ಯಾಂಜೆಂಟ್ ಹಾಕೋಕ್ಕಾಗಲ್ಲ. ಒಂದು ಪಾಯಿಂಟಿಗೆ ಒಂದೇ ಟ್ಯಾಂಜೆಂಟ್ ಇರುತ್ತೆ, ಬಟ್ ಸರ್ಕಲ್ಗೆ ಇನ್ಫೈನೈಟ್ ಟ್ಯಾಂಜೆಂಟ್ಸ್ ಇರುತ್ತೆ. ಈಗ ಅಟ್ ಪಾಯಿಂಟ್ ಸಿ ಹೌ ಮೆನಿ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್, ಓನ್ಲಿ 1 ಟ್ಯಾಂಜೆಂಟ್ ಕ್ಯಾನ್ ಬಿ ಡ್ರಾನ್ ಆಯಿತಾ. ನೆಕ್ಸ್ಟು, ಟ್ಯಾಂಜೆಂಟ್ ಮತ್ತು ಸೀಕೆಂಟ್ ಮತ್ತು ಒಂದು ರಿಲೇಷನ್ಶಿಪ್ ಇದೆ, ಅದನ್ನು ಇಲ್ಲಿ ತೋರಿಸಿದ್ದೀನಿ. ಈ ಫಿಗರ್ನ ನೀಟಾಗಿ ನೀವು ನೋಡಿ, ಒಂದು ಸರ್ಕಲ್ ಹಾಕಿದ್ದೀನಿ, ಇಲ್ಲಿ ಲೈನ್ಸ್ ಹಾಕ್ಕೊತ ಹೋಗಿದ್ದೀನಿ. ಈಗ ಈ ಲೈನ್ ಒಳಗೆ ಈ ಲೈನ್ ಏನಿದೆಯಲ್ಲ ಈ ಲೈನ್ನ ನಾನು ಡಯಾಮೀಟರ್ ಅಂತ ಕರೆದಿದ್ದೀನಿ. ಈ ಲೈನ್ನ ಬಂದುಬಿಟ್ಟು ನಾನು ಸೀಕೆಂಟ್ ಅಂತ ಕರೆದಿದ್ದೀನಿ. ಈ ಲೈನ್ ಏನಾಗುತ್ತೆ, ಈ ಲೈನ್ ನಿಮಗೆ ಗೊತ್ತು, ಸರ್ಕಲಿಗೆ ಜಸ್ಟ್ ಟಚ್ ಆಗಿ ಹೋಗಿದೆ, ಸೊ ಇದು ಟ್ಯಾಂಜೆಂಟ್ ಆಗುತ್ತೆ. ಬಟ್ ಈ ಲೈನು ಮತ್ತು ಈ ಲೈನ್ ಮಧ್ಯೆ ಡಿಫ್ರೆನ್ಸ್ ಏನು, ಎರಡೂ ಸೇಮೇ ಇದೆಯಲ್ಲ, ಅಂದರೂ ನಾನು ಅದಕ್ಕೆ ಇದಕ್ಕೆ ಡಯಾಮೀಟರ್ ಅಂತ ಹೆಸರು ಕೊಟ್ಟಿದ್ದೀನಿ, ಇದಕ್ಕೆ ಸೀಕೆಂಟ್ ಅಂತ ಹೆಸರು ಕೊಟ್ಟಿದ್ದೀನಿ. ಯಾಕಂದರೆ ಡಯಾಮೀಟರು ಸೀಕೆಂಟ್ ಥರನೇ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಮೇಲೆ 2 ಪಾಯಿಂಟಲ್ಲಿ ಅದು ಮೀಟ್ ಆಗುತ್ತೆ, ಅದ್ರ ಜೊತೆಗೆ ಸೆಂಟರ್ ಆಫ್ ದ ಸರ್ಕಲಿಂದ ಪಾಸ್ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಒಂದು ಸರ್ಕಲ್ ಇದೆ ಅಂದರೆ ಇಲ್ಲೊಂದು ಪಾಯಿಂಟಿಂದ ಪಾಸ್ ಆಗೋದು, ಮತ್ತು ಸೆಂಟರ್ ಆಫ್ ದ ಸರ್ಕಲ್ ಏನಿದೆ ಅಲ್ಲ ಇದ್ರ ಜೊತೆಗೂ ಹಿಂಗೆ ಯಾವುದಾದ್ರೂ ಲೈನ್ ಪಾಸ್ ಆದರೆ ಅದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಹಿಂಗೆ ಯಾವುದಾದ್ರೂ ಲೈನ್ ಪಾಸ್ ಆದರೆ ನಾವು ಅದನ್ನು ಏನು ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. ಡಯಾಮೀಟರ್ ಅಲ್ಲ, ಸೆಂಟರ್ ಆಫ್ ದ ಸರ್ಕಲಿಂದ ಪಾಸ್ ಆದರೆ ಅದನ್ನು ನಾವು ಡಯಾಮೀಟರ್ ಅಂತ ಕರಿತೀವಿ. ಸೆಂಟರ್ ಆಫ್ ದ ಸರ್ಕಲ್ ಬಿಟ್ಟು ಸರ್ಕಂಫರೆನ್ಸ್ ಮೇಲೆ 2 ಪಾಯಿಂಟಿಂದ ಒಂದು ಲೈನ್ ಪಾಸ್ ಆದರೆ ನಾವು ಅದನ್ನು ಏನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ ಆಯಿತಾ. ಸೊ ಇದು ಡಯಾಮೀಟರ್ ಮತ್ತು ಸೀಕೆಂಟ್ ಮಧ್ಯೆ ಇರೋ ಡಿಫ್ರೆನ್ಸು. ಈಗ ಡಯಾಮೀಟರು ಒಂಥರ ಸೀಕೆಂಟ್ ಇದ್ದಂಗೆ, ಸೀಕೆಂಟ್ ಡಯಾಮೀಟರ್ ಆಗೋಕ್ಕಾಗಲ್ಲ, ಯಾಕಂದರೆ ಅದು ಸೆಂಟರ್ ಆಫ್ ದ ಸರ್ಕಲಿಂದ ಪಾಸ್ ಆಗೋಲ್ಲ. ಸೊ ಈಗ ಡಯಾಮೀಟರು ಸೀಕೆಂಟ್ ಇದ್ದಂಗೆ. ಈಗ ಇದರೊಳಗಿಂದ ನಾನು ಹಿಂಗೆ ಸೀಕೆನ್ಸ್ ಡ್ರಾ ಮಾಡ್ಕೊತ ಹೋಗಿದ್ದೀನಿ. ನೀವು ಇಲ್ಲಿ ಒಂದು ಫಿನಾಮಿನ ಅಬ್ಸರ್ವ್ ಮಾಡ್ಬೋದು. ಏನಪ್ಪ ಅಂದರೆ, ಇಲ್ಲಿ ನೋಡಿ ಈ ಲೈನ್ ಎಷ್ಟು ದೊಡ್ಡದಿದೆ, ಹಂಗೆ ಬರ್ತಾ ಹೋದಂಗೆ ಈ ಲೈನ್ ನೋಡಿ ಎಷ್ಟು ಚಿಕ್ಕದಾಗಿದೆ. ನೀವು ಇವೆರಡು ಲೈನ್ ಅಬ್ಸರ್ವ್ ಮಾಡಿರಿ, ಈ ಲೈನ್ ಎಷ್ಟು ದೊಡ್ಡದಿದೆ, ಈ ಲೈನ್ ಎಷ್ಟು ಚಿಕ್ಕದಾಗಿದೆ. ಅಂದರೆ ಹೆಂಗೆ ಕೊನೆಗೆ ಬರ್ತಾ ಹೋಗ್ತಿರೋ ಸರ್ಕಲ್ಗೆ ಹಾಗೆ ಆ ಸೀಕೆಂಟಿಂದು ಏನು ಲೆಂತ್ ಇರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈಗ ನಾವು ಸೀಕೆಂಟ್ ಲೆಂತು, ಇದ್ರದ್ದು ಲೆಂತ್ ಇದೆಯಲ್ಲ, ಇದು ಈ ಪಾಯಿಂಟ್ನ ನಾವು ಎ ಅಂತ ಅಂದ್ಕೊಳ್ಳೋಣ.
ಈ ಪಾಯಿಂಟ್ನ ಬಿ ಅನ್ಕೊಡೋಣ. ಸೊ ಎ ಬಿ ಲೆಂತ್ ಇದೆ. ಹಾಗೆ ಮುಂದೆ ಹಿಂಗೆ ಹೋಗ್ತಾ ಹೋದಂಗೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲಿಗೆ ಬರೋ ಅಷ್ಟೊತ್ತಿಗೆ ಆ ಪಾಯಿಂಟು ಲೆಂತ್ ಇಷ್ಟಿರುತ್ತಾ ಹಿಂಗೆ 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 ಕಡಿಮೆ ಆಗ್ತಾ ಅದು ಎಷ್ಟು ಕಡಿಮೆ ಆಗುತ್ತೆ ಅಂದರೆ ಪಾಯಿಂಟ್ ಆಗಿಬಿಡುತ್ತೆ. ಲೆಂತೇ ಇರೋದಿಲ್ಲ, ಲೆಂತ್ 0 ಆಗಿಬಿಡುತ್ತೆ. ಒಂದು ಪಾಯಿಂಟ್ ಆಗಿ ಉಳ್ಕೊಳುತ್ತೆ. ಅಂದರೆ ಆ 2 ಪಾಯಿಂಟ್ಸ್ ಏನಿತ್ತಲ್ಲ ಎ ಬಿ ಅದು ಬರ್ತಾ 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 ಕೋಯಿನ್ಸೈಡ್ ಆಗೋಯ್ತು. ಕೋಯಿನ್ಸೈಡ್ ಆಗಿ ಒಂದು ಪಾಯಿಂಟ್ ಆಗುತ್ತೆ, ಅದು ಟ್ಯಾಂಜೆಂಟ್ ಆಗುತ್ತೆ. ಅವಾಗ ಸೀಕೆಂಟ್ ಹಿಂಗಿರುತ್ತಾ, ಸೀಕೆಂಟ್ ಹಿಂಗೆ 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 ಬಂದು ಒಂದು ಪಾಯಿಂಟ್ ಆದಾಗ 2 ಲೆಂತು ಕೋಯಿನ್ಸೈಡ್ ಆದಾಗ ಅವಾಗ ನಮಗೆ ಟ್ಯಾಂಜೆಂಟ್ ಫಾರ್ಮ್ ಆಗುತ್ತೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಅಷ್ಟಾಗಿ ಜಸ್ಟ್ ಈಗ ಏನು ಹೇಳಿದ್ನಲ್ಲ ಅಷ್ಟು ನೆನ್ಪಿಟ್ಕೊಟ್ರೆ ಸಾಕಿದ್ದು, ನಿಮಗೆ ಎಲ್ಲೂ ಬರೆಯೋಕ್ಕೆ ಕೊಡೋದಿಲ್ಲ. ಬಟ್ ಯಾವಾಗಾದರೂ MCQ ಕೇಳಿದ್ರೆ ಅಂತ ಮಾತ್ರ ಅಷ್ಟೇ, ಆಯಿತಾ. ಸೊ ಇಲ್ಲ ನಾನು ಅದನ್ನು ಮತ್ತೆ ಬರೆದಿದ್ದೀನಿ ನೋಡಿ. ಸ್ಪೆಷಲ್ ಕೇಸ್ ಆಫ್ ಸೀಕೆಂಟ್ ಇಸ್ ಟ್ಯಾಂಜೆಂಟ್. ಟ್ಯಾಂಜೆಂಟು ಹಿಂಗೆ ಸೀಕೆಂಟ್ ಹಿಂಗೆ ಕಡಿಮೆ ಆಗ್ತಾ ಹೋದಂಗೆ ಆ ಪಾಯಿಂಟ್ ಕೋಯಿನ್ಸೈಡ್ ಆದಾಗ ನಮ್ಗೆ ಏನು ಸಿಗುತ್ತೆ, ಟ್ಯಾಂಜೆಂಟ್ ಸಿಗುತ್ತೆ, ಆಯಿತಾ. ನೆಕ್ಸ್ಟು ಒಂದು ಸರ್ಕಲ್ ಒಳಗೆ 1 ಪೇರ್ ಆಫ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಇರೋಕ್ಕೆ ಮಾತ್ರ ಸಾಧ್ಯ. ನಾವು ಅವಾಗೇ ಓದಿದ್ವಿ, ಒಂದು ಸರ್ಕಲಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್ ಇರುತ್ತೆ, ಅದೇ ಥರ ಇನ್ಫೈನೈಟ್ ನಂಬರ್ ಆಫ್ ಟ್ಯಾಂಜೆಂಟ್ ಇರುತ್ತೆ. ಮತ್ತು 1 ಪಾಯಿಂಟ್ಗೆ 1 ಟ್ಯಾಂಜೆಂಟ್ ಇರೋಕ್ಕೆ ಮಾತ್ರ ಸಾಧ್ಯ ಅಂತ ಓದಿದ್ವಿ. ಈಗ ಇಲ್ಲಿ ಪ್ಯಾರಲಲ್ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. ಈಗ ನೋಡಿ ನನ್ನ ಹತ್ರ ಇನ್ನೊಂದು ಸ್ಕೇಲ್ ಇಲ್ಲ, ಸೊ ಒಂದು ಕೂಂಬ್ ಇದೆ. ಸೊ ಇವೆರಡು ಏನಿದೆಯಲ್ಲ ಇದು ಲೈನ್ಸ್ ಅಂದ್ಕೊಳ್ಳಿ. ಇದು ಒಂದು ಲೈನು, ಇದು ಒಂದು ಲೈನು. ಇವೆರಡು ಪ್ಯಾರಲಲ್ ಲೈನ್ ಇವೆರಡು ಪ್ಯಾರಲಲ್ ಲೈನಾ ಅಲ್ವಾ ಅಂತ ನೀವು ಹೆಂಗೆ ಕಂಡುಹಿಡಿತೀರಾ? ಇವೆರಡ್ರ ಮಧ್ಯೆ ಸೇಮ್ ಡಿಸ್ಟೆನ್ಸ್ ಇರಬೇಕು. ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ 5 ಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. 5 ಮೀಟರ್ಸ್, ಇಲ್ಲಿ 5 ಮೀಟರ್, ಇಲ್ಲಿ 5 ಮೀಟರ್, ಇಲ್ಲಿ 5 ಮೀಟರ್, ಇಲ್ಲಿ 5 ಮೀಟರ್ ಇರಬೇಕು. ಇಲ್ಲಿ 5 ಮೀಟರ್ ಇದ್ದು ಇಲ್ಲಿ 6 ಮೀಟರ್ ಇದ್ದರೆ ಅದು ಪ್ಯಾರಲಲ್ ಲೈನ್ ಆಗಲ್ಲ. ಪ್ಯಾರಲಲ್ ಲೈನ್ ಅಂದರೆ ಅವೆರಡು ಲೈನ್ ಮಧ್ಯೆ ಸೇಮ್ ಡಿಸ್ಟೆನ್ಸ್ ಇರಬೇಕು. ಆವಾಗ ನಾವು ಅದನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಈಗ ಈ ಪ್ಯಾರಲಲ್ ಲೈನ್ನ ಹಿಂಗೆ ಮಾಡ್ಕೊತ ಹೋಗಿ ಈ ಲೈನ್ಸ್ ಯಾವಾಗೂ ಮೀಟೇ ಆಗಲ್ಲ. ದ ಲೈನ್ಸ್ ವಿಚ್ ನೆವರ್ ಮೀಟ್ ಆರ್ ನೋನ್ ಆಸ್ ಪ್ಯಾರಲಲ್ ಲೈನ್ಸ್. ಈಗ ಇದನ್ನು ಒಂದು ಸ್ವಲ್ಪ ಟಿಲ್ಟ್ ಮಾಡಿದ್ದೆ ಅಂದ್ಕೊಳ್ಳಿ, ಇದು ಹಿಂಗೆ ಮುಂದೆ ಹೋಗ್ತಾ ಹೋದಂಗೆ ಮೀಟ್ ಆಗುತ್ತೆ. ಒಂದು ಸ್ವಲ್ಪ ಟಿಲ್ಟ್ ಆಗಿದ್ರೆ ಲೈನ್ಸು ಅವೆರಡ್ರ ಮಧ್ಯೆ ಸೇಮ್ ಗ್ಯಾಪ್ ಇಲ್ಲ ಅಂದರೆ ಹಿಂಗೆ ಅದನ್ನು ಮುಂದೆ ಸ್ಟ್ರೆಚ್ ಮಾಡ್ಕೊತ ಹೋದಾಗ ಎಲ್ಲೋ ಒಂದು ಕಡೆ ಹೋಗಿ ಅದು ಮೀಟ್ ಆಗುತ್ತೆ. ಬಟ್ ಅವೆರಡ್ರ ಮಧ್ಯೆ ಸೇಮ್ ಡಿಸ್ಟೆನ್ಸ್ ಇದ್ದರೆ ಅದು ನೀವು ಎಷ್ಟೇ ಮುಂದೆ ಕರ್ಕೊಂಡು ಹೋದ್ರು, ಎಷ್ಟೇ ಸ್ಟ್ರೆಚ್ ಮಾಡಿದ್ರು, ಎಷ್ಟೇ ಎಳೆದ್ರು ಲೈನ್ನ ಅವು ಯಾವುದು ಮೀಟ್ ಆಗೋದಿಲ್ಲ. ಅದನ್ನು ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅದೇ ಥರ ಒಂದು ಸರ್ಕಲ್ ಮೇಲೆ ಇನ್ನೊಂದು ಟ್ಯಾಂಜೆಂಟ್ ಹಾಕಿದ್ದೀನಿ ಅಂದರೆ ಇದ್ರ ಪ್ಯಾರಲಲ್ಲಿ ಒಂದೇ ಟ್ಯಾಂಜೆಂಟ್ ಹಾಕೋಕ್ಕೆ ಸಾಧ್ಯ, ಅದು ಇದು. ಸೊ ಒಂದು ಟ್ಯಾಂಜೆಂಟ್ಗೆ ಪ್ಯಾರಲಲ್ ಆಗಿ ಇನ್ನೂ ಒಂದು ಟ್ಯಾಂಜೆಂಟ್ ಇರೋಕ್ಕೆ ಮಾತ್ರ ಸಾಧ್ಯ. ನೋಡಿ ಇಲ್ಲೊಂದು ಟ್ಯಾಂಜೆಂಟ್ ಹಾಕಿದರೆ ಇದಕ್ಕೊಂದು ಪ್ಯಾರಲಲ್ ಟ್ಯಾಂಜೆಂಟ್ ಮಾಡ್ಬೋದು. ನಂಬರ್ ಆಫ್ ಪ್ಯಾರಲಲ್ ಟ್ಯಾಂಜೆಂಟ್ ಇದು 2 ಟ್ಯಾಂಜೆಂಟ್ ಇದ್ದರೆ ಅದು ಒಂದು ಪೇರ್ ಆಗುತ್ತೆ. ಸೊ ಇದು ಒಂದು ಪೇರ್ ಆಯಿತು, ಇದು ಒಂದು ಪೇರ್ ಆಯಿತು. ಹಿಂಗೊಂದು ಟ್ಯಾಂಜೆಂಟ್ ಹಾಕಿದ್ದೀನಿ ಅಂದರೆ ಇದು ಒಂದು ಪೇರ್ ಆಫ್ ಟ್ಯಾಂಜೆಂಟ್ ಆಯಿತು. ಸೊ ಅದರ ಪೇರ್ ಆಫ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಇನ್ಫೈನೈಟ್ ಇರುತ್ತೆ. ಬಟ್ ಒಂದು ಟ್ಯಾಂಜೆಂಟಿಗೆ ಒಂದು ಪ್ಯಾರಲಲ್ ಟ್ಯಾಂಜೆಂಟ್ ಮಾತ್ರ ಇರೋಕ್ಕೆ ಸಾಧ್ಯ, ಆಯಿತಾ. ನೆಕ್ಸ್ಟು ಇಲ್ಲಿ ಏನು ಬರ್ತಿದ್ದೀನಿ ಅಂದರೆ ನಾವು ಕೋಆರ್ಡಿನೇಟ್ ಜೋಮೆಟ್ರಿ ಚಾಪ್ಟರ್ ಒಳಗೆ ರಂಗ ಅಂತ ಹುಡುಗನ ಹೆಸರು ತೊಗೊಂಡಿದ್ವಿ, ಹೌದಾ. ಸೊ ಈಗ ನಾವು ಚಿಕ್ಕರಿದ್ದಾಗಲ್ಲ ಇವಾಗೂ ಆಟಾಡ್ತೀವಲ್ವ, ಏನಂದರೆ ಐಸ್ ಆ್ಯಂಡ್ ವಾಟರ್ ಗೇಮ್ ಆಟಾಡ್ತೀವಿ. ಐಸ್ ಆ್ಯಂಡ್ ವಾಟರ್ ಗೇಮಲ್ಲಿ ಏನಂದರೆ ರೂಲ್ಸು, ಅದು ಗೇಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಯಾರು ಔಟ್ ಆಗಿರ್ತಾರಲ್ವ ಕ್ಲಾಪ್ಸ್ ಒಳಗೆ, ಅವ್ರೇನು ಮಾಡಬೇಕಂದ್ರೆ ಅದರ ಒಂದು ಗೋಡೆ, ಯಾವುದಾದ್ರೂ ಒಂದು ಕರೆಂಟ್ ಕಂಬ ಏನಾದರೂ ಮುಟ್ಟಿ ಓಡ್ ಬಂದು ಆಮೇಲೆ ಎಲ್ಲರನ್ನೂ ಕ್ಯಾಚ್ ಮಾಡಬೇಕು. ಆ ಥರ ರೂಲ್ಸ್ ಇರುತ್ತೆ. ಯಾಕಂದರೆ ನಾವಲ್ಲಿ ಹೋಗಿ ಆ ಪೋಲು ಏನೋ ಇರುತ್ತಲ್ಲ ಅದನ್ನು ಮುಟ್ಬರೋ ಅಷ್ಟೊತ್ತಿಗೆ ಎಲ್ಲರೂ ದೂರ ಓಡೋಗಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಫಾಸ್ಟಾಗಿ ಹೋಗಿ ಆ ಪೋಲ್ನ ಮುಟ್ಬರೋಕ್ಕೆ ಟ್ರೈ ಮಾಡ್ತೀರಾ. ಅದೇ ಥರ ರಂಗ ಅವ್ರ ಫ್ರೆಂಡ್ಸ್ ಹೇಳಿದ್ದಾರೆ, ಇಲ್ಲಿ ಒಂದು ಗೋಡೆ ಇದೆನಪ್ಪ, ಈ ವಾಲ್ನ ನೀನು ಮುಟ್ಟಿ ಬರಬೇಕು, ಅದಾದಮೇಲೆ ನೀನು ನಮ್ಮನ್ನೆಲ್ಲ ಹಿಡಿಬೇಕು ಅಂತ ಅವ್ರು ಹೇಳಿದ್ದಾರೆ, ಆಯಿತಾ. ಸೊ ಈಗ ರಂಗ ಹಿಂಗೆ ಹೊಡೆದ್ರೆ ಆ ವಾಲ್ ಹೋಗಿ ಜಲ್ದಿ ಮುಟ್ಟುತ್ತಾನೋ, ಹಿಂಗೆ ಹೊಡೆದ್ರೆ ಆ ಗೋಡೆ ಹತ್ರ ಜಲ್ದಿ ಹೋಗ್ತಾನೋ, ಹಿಂಗೆ ಹೊಡೆದ್ರೆ ಹೋಗ್ತಾನೋ ಅದು ನೀವು ಕಂಡುಹಿಡಿಬೇಕು. ಆ ರಂಗ ಯಾವ ಥರ ಹೊಡೆದ್ರೆ, ಯಾವ ಡೈರೆಕ್ಷನಲ್ಲಿ ಹೊಡೆದ್ರೆ ಆ ಗೋಡೆಗೆ ಅವ್ನು ಜಲ್ದಿ ಹೋಗಿ ಮುಟ್ಬೋದು. ನೋಡಿ ಒಂದು ಗೋಡೆಗೆ ಹೋಗೋಕ್ಕೆ ಇಷ್ಟು ಡೈರೆಕ್ಷನ್ಸ್ ಇದ್ದಾವೆ, ಆದರೆ ಯಾವಾಗಲೂ 90 ಡಿಗ್ರಿ ಆ್ಯಂಗಲಲ್ಲಿ ಅಂದರೆ ಸ್ಟ್ರೇಟಾಗಿ ಹೋದರೆ ನಾವು ಜಲ್ದಿ ಹೋಗ್ಬೋದು ಯಾವುದೇ ಡೆಸ್ಟಿನೇಷನ್ಗಾದರೂ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದೀರಾ, ನಿಮ್ಮ ಫ್ರೆಂಡ್ ಇಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಅವ್ರ ಹತ್ರ ಹೋಗ್ಬೇಕಂದ್ರೆ, ಜಲ್ದಿ ಹೋಗಿ ಮುಟ್ಟಬೇಕಂದ್ರೆ ನೀವು ಏನು ಮಾಡಬೇಕು, ಸ್ಟ್ರೇಟಾಗಿ ಹೋಗ್ಬೇಕು. ಹಿಂಗೆ ಹೋದರೆ ಲೇಟಾಗಿ ಹೋಗಿ ಮುಟ್ತೀರಾ, ಹಿಂಗೆ ಹೋದರೆ ಲೇಟಾಗಿ ಹೋಗಿ ಮುಟ್ತೀರಾ, ಹಿಂಗೆ ಹೋದರೆ ಫಾಸ್ಟಾಗಿ ಹೋಗಿ ಮುಟ್ತೀರಾ. ಯಾವುದೇ ಒಂದು ಆಬ್ಜೆಕ್ಟಿಗೆ ನಾವು ಜಲ್ದಿ ಹೋಗಿ ರೀಚ್ ಆಗಬೇಕಂದ್ರೆ ನಾವು ಯಾವಾಗಲೂ ಸ್ಟ್ರೇಟಾಗಿ ಹೋಗಬೇಕು, 90 ಡಿಗ್ರಿ ಆ್ಯಂಗಲಲ್ಲಿ ಹೋಗಬೇಕು. ಹಿಂಗೆ ನೋಡಿ, ಹಿಂಗೆ ಹೋದರೆ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಥರ ಲೈಕ್ 90 ಡಿಗ್ರಿ ಫಾರ್ಮ್ ಆಗುತ್ತೆ, ಆಯಿತಾ. ಸೊ ಯಾವಾಗೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಿರುತ್ತೆ, 90 ಡಿಗ್ರಿ ಅಂದರೆ ಏನು, ಪರ್ಪೆಂಡಿಕ್ಯುಲರ್ ಲೈನ್. ಸ್ಟ್ರೇಟ್ ಲೈನ ನಾವು ಪರ್ಪೆಂಡಿಕ್ಯುಲರ್ ಲೈನ್ ಅಂತ ಕರಿತೀವಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಯಾವಾಗಲೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಇದನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಥಿಯರಮ್ ಒಳಗೆ ಭಾಳ ಯೂಸ್ ಆಗುತ್ತೆ ಇದು. ಸೊ ಥಿಯರಮ್ ಅಂದಿದ ತಕ್ಷಣ ಥಿಯರಮ್ ಬಂದು ನೋಡಿ. ಸೊ ಥಿಯರಮ್ 10.1,
ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಇಲ್ಲಿ ಒಂದು ಸರ್ಕಲ್ ಇದೆ, ಈ ಸರ್ಕಲ್ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ. ಆ ಟ್ಯಾಂಜೆಂಟ್ ಹೆಸರು ಬಂದ್ಬಿಟ್ಟು ಎ ಬಿ ಅಂತ. ಆ ಟ್ಯಾಂಜೆಂಟು ಈ ಸರ್ಕಲಿನ ಸಿ ಪಾಯಿಂಟ್ ಒಳಗೆ ಕಟ್ ಆಗ್ತಾ ಇದೆ. ಈ ಸಿ ಪಾಯಿಂಟ್ನ ನಾವೇನಂತ ಕರಿತೀವಿ? ಎಸ್, ಯು ಆರ್ ರೈಟ್, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಸೊ ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಥಿಯರಮಲ್ಲಿ ಅಂದರೆ, ರೇಡಿಯಸ್ಸಿಂದ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಒಂದು ಲೈನ್ ಹಾಕಿದ್ರೆ ಅದು 90 ಡಿಗ್ರಿ ಇರುತ್ತೆ ಅಂತ ಥಿಯರಮ್ ಹೇಳ್ತಾ ಇದೆ. ನಾವೀಗ ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು, ಆಯಿತಾ? ಫಸ್ಟ್ ನೀವು ಇದ್ರ ಬಗ್ಗೆ ಡೀಟೇಲ್ಸ್ ಬರೀರಿ, ಈ ಥರ ಡಯಾಗ್ರಾಮ್ ಹಾಕಿ ಥಿಯರಮ್ ಕೂಡ ಬರೀಬೇಕು. ಕೆಲವೊಂದ್ಸತಿ ಇದರ ಸಾಲ್ವ್ ಮಾಡೋಕ್ಕೆ ಹೇಳಿದ್ರೆ ಇದಿಷ್ಟನ್ನೇ ಬರೀತೀರಾ, ಬಟ್ ಥಿಯರಮ್ನ ಪ್ರೂವ್ ಮಾಡಿ ಅಂತ ಹೇಳಿದ್ರೆ ನೀವು ಥಿಯರಮ್ ಪೂರ್ತಿ ಬರೀಬೇಕು. ಸೊ ಥಿಯರಮ್ನ ನೀವು ಕಲಿಬೇಕು, ಸ್ಟೇಟ್ಮೆಂಟ್ನ. ಅದಾದಮೇಲೆ ಈ ಡಯಾಗ್ರಾಮ್ ಬರೀಬೇಕು. ಈ ಡಯಾಗ್ರಾಮ್ ಬರೆದ್ಬಿಟ್ಟು ಆಮೇಲೆ ಆ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿರಿ. ಇಟ್ ಈಸ್ ಅ ಸರ್ಕಲ್ ವಿತ್ ಪಾಯಿಂಟ್ ವಿತ್ ಸೆಂಟರ್ O. AB is the tangent and at point C ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಸ್ ದೇರ್ ಅಂತ ಬರಿಬೇಕು. AB is tangent at C ಅಂತಲೂ ಬರಿಬೋದು ಇದನ್ನು. ನೆಕ್ಸ್ಟ್ ಈಗ ಪ್ರೂವ್ ಮಾಡಬೇಕಂದ್ರೆ ಇದಕ್ಕೊಂದು ಚಿಕ್ಕ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಏನು ಕನ್ಸ್ಟ್ರಕ್ಷನ್ ಅಂದರೆ, ಈ O ಇಂದ ಇನ್ನೂ ಒಂದು ಪಾಯಿಂಟ್ ಹೇಳಿರಿ. ಹಿಂಗೆ ಎಳಿಬೇಕಂತ ಏನಿಲ್ಲ, ಹಿಂಗೂ ಎಳಿಬೋದು, ಹಿಂಗೂ ಎಳಿಬೋದು, ಹಿಂಗೂ ಎಳಿಬೋದು. ಬಟ್ ಈ ಪಾಯಿಂಟಿಂದ ಈ ಲೈನ್ ಮೇಲೆ ಯಾವುದೋ ಒಂದು ಲೈನ್ನ ಎಳಿಬೇಕು, ಆಯಿತಾ? ಹೇಳಿದ್ರ? ಈಗ ಈ ಸರ್ಕಂಫರೆನ್ಸಿಗೆ ಏನು ಟಚ್ ಆಗ್ತಿದೆಯಲ್ಲ ಅದಕ್ಕೊಂದು ಪಾಯಿಂಟ್ ಕೊಡಿ, ಇ ಅಂತ ಅಂದ್ಕೊಂಡೆ. ಈಗ ನೆಕ್ಸ್ಟ್ ಈ ಲೈನಿಗೆ ಟಚ್ ಆಗ್ತಿರೋ ಪಾಯಿಂಟ್ನ ಡಿ ಅಂತ ಅಂದ್ಕೊಂಡು, ಇದು ಇ, ಇದು ಡಿ, ಇದು O, ರೈಟ್? ಸೊ ಇವಾಗ ನೀವು ಇಲ್ಲಿ ನೋಡಿ, OC ಇಸ್ ಈಕ್ವಲ್ ಟು OE ರೇಡಿಯೈ ಅಂತ ಬರೆದಿದ್ದೀನಿ. ಈ OC ಮತ್ತು OE ಏನಾಯಿತು? ರೇಡಿಯಸ್ ಆಯಿತು. OC ರೇಡಿಯಸ್, OE ಕೂಡ ರೇಡಿಯಸ್. ರೇಡಿಯಸ್ ಅಂದರೆ ಏನು? ಸೆಂಟರ್ ಆಫ್ ದ ಸರ್ಕಲಿಂದ ಹಿಡಿದು ಸರ್ಕಂಫರೆನ್ಸ್ ಆಫ್ ದ ಸರ್ಕಲಿಗೆ ಯಾವ ಪಾಯಿಂಟ್ ಟಚ್ ಆಗುತ್ತಲ್ಲ ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಪೂರ್ತಿ ಲೈನ್ ಇದ್ದರೆ 2 ಸತಿ ರೇಡಿಯಸ್ ಬಂದರೆ ಏನಾಗುತ್ತೆ? ಡಯಾಮೀಟರ್ ಆಗುತ್ತೆ. ಅರ್ಧ ಸರ್ಕಲ್ ಇದ್ದರೆ ಅರ್ಧ ಸರ್ಕಲ್ಗೆ ಹಿಂಗೆ ಮೀಟ್ ಆಗ್ತಾ ಇದ್ರೆ ಅದನ್ನು ನಾವು ರೇಡಿಯಸ್ ಅಂತ ಕರಿತೀವಿ. 2 ರೇಡಿಯಸ್ ಜೊತೆಗಿದ್ರೆ ರೇಡಿಯಸ್ಸು ಸಿಂಗ್ಯುಲರು, ರೇಡಿಯೈ ಅಂದರೆ ಪ್ಲೂರಲ್ಲು. 2 ರೇಡಿಯಸ್ ಇದ್ದರೆ ನಾವು 2 ರೇಡಿಯಸಸ್ ಅನ್ನೋಲ್ಲ, 2 ರೇಡಿಯೈ ಅಂತ ಆಗ್ತೀವಿ. ಅದಕ್ಕೆ ಇಲ್ಲಿ ನೋಡಿ, OC ಮತ್ತು OE 2 ರೇಡಿಯಸ್ ಇರೋದ್ರಿಂದ ನಾವೇನೋ ರೇಡಿಯೈ ಅಂತ ಕರೆದಿದ್ದೀವಿ. ಸೊ OC ಮತ್ತು OE 2 ಈಕ್ವಲ್ ಇರುತ್ತೆ, ಯಾಕಂದರೆ ಅದು ರೇಡಿಯೈ. ನೆಕ್ಸ್ಟು ಈ ಡಯಾಗ್ರಾಮಿಂದ ನಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ, OD ಏನಿದೆಯಲ್ಲ ಅದು OEಕ್ಕಿಂತ ದೊಡ್ಡದಿದೆ. ನೋಡಿ, OE ಇಷ್ಟೇ ಇದೆ, OD ಇಷ್ಟು ದೊಡ್ಡದಿದೆ. ಸೊ ನಮಗೆ ಡಯಾಗ್ರಾಮಿಂದ ಭಾಳ ಕ್ಲಿಯರ್ ಆಗಿದೆ. ಸೊ OD ಇಸ್ ಗ್ರೇಟರ್ ದೆನ್ OE. OD ಏನಿದೆಯಲ್ಲ ಅದು ಗ್ರೇಟರ್ ಇದೆ OEಕ್ಕಿಂತ. ಗ್ರೇಟರ್ ಸಿಂಬಲ್ ಇದು ಅಂದರೆ ಯಾವುದು ದೊಡ್ಡದಿರುತ್ತೋ ಅದಿಲ್ಲಿ ಓಪನ್ ಆಗಿರೋ ಸೈಡಲ್ಲಿ ಬರುತ್ತೆ, ಯಾವ್ದು ಚಿಕ್ಕದಿರುತ್ತೋ ಅದು ಹಿಂಗೆ ಕ್ಲೋಸ್ ಆಗಿರೋ ಸೈಡಲ್ಲಿ ಬರುತ್ತೆ. ಕ್ಲೋಸ್ ಆಗಿರೋ ಸೈಡಲ್ಲಿ ಚಿಕ್ಕ ವ್ಯಾಲ್ಯೂ ಬರಿತೀರಾ, ಓಪನ್ ಆಗಿರೋ ಸೈಡಲ್ಲಿ ದೊಡ್ಡ ವ್ಯಾಲ್ಯೂ ಬರಿತೀರಾ, ಆಯಿತಾ? ಸೊ ಈಗ OD ಲೈನ್ ಏನಿದೆಯಲ್ಲ ಅದು ದೊಡ್ಡದಿದೆ OE ಲೈನ್ಕಿನ್ನ, ಆಯಿತಾ? ನಾನು ಏನು ಬರೆದಿದ್ದೆ? OC ಮತ್ತು OE 2 ಈಕ್ವಲ್ ಆಗಿದೆ. OD ಲೈನು OE ಲೈನ್ಕಿನ್ನ ದೊಡ್ಡದಿದೆ, ಹಾಗಂದರೆ OD ಲೈನು OC ಲೈನ್ಕಿನ್ನೂ ದೊಡ್ಡದೇ ಇರುತ್ತೆ ಅಲ್ವಾ? ಈಗ ನಾನು ನೀವು ಸೇಮ್ ಹೈಟ್ ಇದ್ದೀರಾ ಅಂದರೆ, ಇಲ್ಲಿ ಯಾರೋ ಒಬ್ಬನು ನಿಮ್ಮ ಹುಡುಗ ನಿಂತಿದ್ದಾನೆ, ಅವ್ನು ನನಗಿನ್ನ ಉದ್ದ ಇದ್ದಾನೆ ಅಂದರೆ, ನಾವಿಬ್ಬರು ಸೇಮ್ ಹೈಟ್ ಅಂದರೆ ಆ ಹುಡುಗ ನಿಮ್ಗಿನ್ನೂ ಹೈಟ್ ಜಾಸ್ತಿ ಇದ್ದಾನೆ ಅಂತಲೇ ಅರ್ಥ ತಾನೆ. ಅಂದರೆ OC ಮತ್ತು OE 2 ಈಕ್ವಲ್ ಆಗಿದ್ದರೆ OD OEಕ್ಕಿನ್ನ ದೊಡ್ಡದಿದ್ದರೆ OD OCಕ್ಕಿನ್ನೂ ದೊಡ್ಡದಿದೆ ಅಂತಲೇ ಅರ್ಥ. ಹಾಗಿದ್ರೆ ನಾವು ಈ ಪಾಯಿಂಟಿಂದ ಇನ್ನೂ ಒಂದು ಲೈನ್ ಡ್ರಾ ಮಾಡಿದ್ವಲ್ಲ ಅದಕ್ಕಿಂತ OCನೇ ಏನಾಯಿತು? ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಯಿತು. ಇದು ಒಂದೇ ಲೈನನ್ನು ನೀವು ಎಷ್ಟು ಲೈನ್ ಡ್ರಾ ಮಾಡಿದ್ರೂ ಕೂಡ OCನೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಆಗಲೆಲ್ಲ ಪ್ರೂವ್ ಆಗುತ್ತೆ. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರೋದ್ರಿಂದ OC ಈ ಟ್ಯಾಂಜೆಂಟ್ಗೆ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಮಾಡುತ್ತೆ ಅಂತ ಇನ್ನು ಈ ಥರ ಬರಿಬೇಕು, ಆಯಿತಾ? OC ಶಾರ್ಟೆಸ್ಟ್ ಆಗಿದೆ ಎಲ್ಲದ್ರಕ್ಕಿಂತ ಅಮಾಂಗ್ ಆಲ್. ಸೊ OCB ಏನಿದೆಯಲ್ಲ ಈ ಆ್ಯಂಗಲು 90 ಡಿಗ್ರಿ ಆಗಿದೆ. ಸೊ OC ಈಸ್ ಪರ್ಪೆಂಡಿಕ್ಯುಲರ್ ಟು AB ಅಂತ ಬರಿಬೇಕು. ಇಲ್ಲಿ ನೀವು OCB ಅಂತ ಬರೆದಿದ್ದೀನಲ್ಲ, ಇಲ್ಲಿ C ಅಲ್ಲಿ ಆ್ಯಂಗಲ್ ಫಾರ್ಮ್ ಆಗ್ತಿರೋದ್ರಿಂದ ಆ್ಯಂಗಲಲ್ಲಿ OCB ಅಂತಲೇ ಬರಿಬೇಕು. ಇಲ್ಲ BOC ಅಂತ BCO ಅಂತ ಬರಿಬೋದು. ಇಲ್ಲಿ ಸೆಂಟ್ರಲ್ಲಿ C ಬರಬೇಕು. ಎಲ್ಲಿ ಫಾರ್ಮ್ ಆಗ್ತಿರುತ್ತೋ ಆ್ಯಂಗಲ್ಲು ಸೆಂಟರಲ್ಲಿ ಅದೇ ಲೆಟ್ರ್ ಬರಬೇಕು. ಮತ್ತು ನೀವು O ಇಟ್ಬಿಟ್ರೆ ಇಲ್ಲಿ C ಇಟ್ಟು ಇಲ್ಲಿ O ಇಟ್ಟರೆ ಅದು ತಪ್ಪಾಗುತ್ತೆ. ಎಲ್ಲಿ ಆ್ಯಂಗಲ್ ಫಾರ್ಮ್ ಆಗ್ತಾ ಇರುತ್ತೋ ಸೆಂಟ್ರಲ್ಲಿ ಅದೇ ಆ್ಯಂಗಲ್ನ ನಾವು ಬರೀಬೇಕು, ಆಯಿತಾ? ನೆಕ್ಸ್ಟು ಥಿಯರಮ್ 10.2 ಕಲಿಯೋಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಂಬರೋಣ. ಏನಂದರೆ ಪಾಯಿಂಟ್ ಆ್ಯಂಡ್ ಟ್ಯಾಂಜೆಂಟ್ ಅಂತ ಅರ್ಥ, ಆಯಿತಾ? ಈಗ ಪಾಯಿಂಟ್ ಆ್ಯಂಡ್ ಟ್ಯಾಂಜೆಂಟ್ ಒಳಗೆ ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ. ಆ ಸರ್ಕಲ್ ಮೇಲೆ ಯಾವುದಾದ್ರೂ ಆನ್ ದ ಸರ್ಕಲ್ ಅಂದರೆ ಸರ್ಕಲ್ ಮೇಲೆ ಅಂತ ಅಲ್ಲ,
ಸರ್ಕಲಿನ ಸರ್ಕಂಫರೆನ್ಸ್ ಮೇಲೆ ಯಾವುದೋ ಒಂದು ಪಾಯಿಂಟ್ನ ನಾನು ಡ್ರಾ ಮಾಡಿದ್ದೀನಿ ಅಂದರೆ ಅದಕ್ಕೆ ಒಂದೇ ಟ್ಯಾಂಜೆಂಟ್ ಇರೋಕ್ಕೆ ಸಾಧ್ಯ, ಆಯಿತಾ. ಅದನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ, ಒಂದು ಪಾಯಿಂಟಿಗೆ ಒಂದೇ ಟ್ಯಾಂಜೆಂಟ್ ಇರುತ್ತೆ ಅಂತ. ನೆಕ್ಸ್ಟ್ ಸರ್ಕಲಿನ ಒಳಗೆ ಇಂಟರ್ನಲ್ ಪಾರ್ಟ್ ಆಫ್ ದ ಸರ್ಕಲಲ್ಲಿ ನಾನು ಯಾವುದಾದ್ರೂ ಪಾಯಿಂಟ್ ಹಾಕಿದ್ರೆ ಅಲ್ಲಿಗೆ 0 ಟ್ಯಾಂಜೆಂಟ್ ಇರುತ್ತೆ ಅಂತ ಅರ್ಥ. ಅಂದರೆ ನೋ ಟ್ಯಾಂಜೆಂಟ್. ಸರ್ಕಂಫರೆನ್ಸ್ ಮೇಲೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ಒಂದು ಟ್ಯಾಂಜೆಂಟ್ ಇರುತ್ತೆ. ಸರ್ಕಲ್ ಒಳಗೆ ಯಾವುದಾದ್ರೂ ಪಾಯಿಂಟ್ ಇದ್ದರೆ ಅದಕ್ಕೆ ಯಾವುದೂ ಟ್ಯಾಂಜೆಂಟ್ ಇರೋದಿಲ್ಲ. ಈಗ ಸರ್ಕಲಿನ ಹೊರಗಡೆ ಯಾವುದೋ ಒಂದು ಪಾಯಿಂಟ್ ಇದೆ ಅಂದ್ಕೊಳ್ಳಿ. ನೋಡಿ, ಸರ್ಕಲ್ ಹೊರಗಡೆ ಯಾವುದೋ ಪಾಯಿಂಟ್ ಇದ್ದರೆ 2 ಈಕ್ವಲ್ ಟ್ಯಾಂಜೆಂಟ್ ಬರುತ್ತೆ. 2 ಈಕ್ವಲ್ ಹಿಂಗೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಅಂದರೆ 2 ಟ್ಯಾಂಜೆಂಟ್ ಆಯಿತು. ಮತ್ತು ಇದ್ರ ಡಿಸ್ಟೆನ್ಸು ಈಕ್ವಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ 3 ಸೆಂಟಿಮೀಟರ್ ಆದರೆ ಇದು 3 ಸೆಂಟಿಮೀಟರ್ ಆಗಿರುತ್ತೆ, ಆಯಿತಾ. ಸೊ ಈಗ ನಾನು ಏನು ಲಾಸ್ಟ್ ಪ್ರಾಪರ್ಟಿ ಹೇಳಿದ್ನಲ್ಲ ಅದು ಭಾಳ ಇಂಪಾರ್ಟೆಂಟ್. ಒಂದು ಪಾಯಿಂಟಿಂದ ಇಲ್ಲಿಗೆ ಮತ್ತು ಇಲ್ಲಿಗೆ ಸೇಮ್ ಈಕ್ವಲ್ 2 ಟ್ಯಾಂಜೆಂಟ್ ಈಕ್ವಲ್ ಡಿಸ್ಟೆನ್ಸ್ ಇರುತ್ತೆ. ಇದು ನೆನ್ಪಿಟ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಥಿಯರಮ್ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ. ಸೊ ಥಿಯರಮ್ 10.2 ನೋಡಿ ಏನಿದೆ, ದ ಲೆಂತ್ ಆಫ್ ದ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಆಫ್ ಅ ಸರ್ಕಲ್ ಆರ್ ಈಕ್ವಲ್. ಅಂದರೆ ಒಂದು ಸರ್ಕಲಿಂದ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಟ್ಯಾಂಜೆಂಟ್ಸ್ನ ಡ್ರಾ ಮಾಡಿದ್ರೆ ಅವೆರಡು ಈಕ್ವಲ್ ಆಗಿರುತ್ತೆ ಅನ್ನೋದನ್ನು ನಾವು ಇಲ್ಲಿ ಪ್ರೂವ್ ಮಾಡಬೇಕು, ಆಯಿತಾ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ಅದನ್ನು ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಸರ್ಕಲಿನ ಹೊರಗಡೆಯಿಂದ ನಾವು ಯಾವುದಾದ್ರೂ ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ 2 ಟ್ಯಾಂಜೆಂಟ್ನ ಡ್ರಾ ಮಾಡ್ತಾ ಇದ್ದೀನಿ ಅಂದರೆ ಅವೆರಡು ಈಕ್ವಲ್ ಡಿಸ್ಟೆನ್ಸ್, ಎರಡಕ್ಕೂ ಈಕ್ವಲ್ ಲೆಂತ್ ಇರುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಆ ಪ್ರೂವ್ ಮಾಡೋದಕ್ಕೆ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಏನಂದರೆ ಇಲ್ಲಿ ಏನೇನ ಎಕ್ಸ್ಟರ್ನಲ್ ಪಾಯಿಂಟಿಗೆ ಮತ್ತು ಸೆಂಟರ್ ಆಫ್ ದ ಸರ್ಕಲ್ಗೆ ಒಂದು ಲೈನ್ ಡ್ರಾ ಮಾಡೋಣ. ನೆಕ್ಸ್ಟು ಇಲ್ಲಿ ಈ ಟ್ಯಾಂಜೆಂಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ಸೆಂಟರ್ ಆಫ್ ದ ಸರ್ಕಲಿಂದ ಲೈನ್ ಡ್ರಾ ಮಾಡೋಣ. ಇದು ನಿಮ್ಮ ಕನ್ಸ್ಟ್ರಕ್ಷನ್, ಆಯಿತಾ. ನೆಕ್ಸ್ಟು ಇಲ್ಲಿ ಏನು ಪ್ರೂವ್ ಮಾಡಬೇಕು ನಾವು, AB = AC ಅನ್ನೋದು ನಾವು ಪ್ರೂವ್ ಮಾಡಬೇಕು, ಹೌದಾ. ಇವಾಗ ನಾನು ಏನಕ್ಕೆ ಈ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದೀನಪ್ಪ ಅಂದರೆ, ಈ ಥರ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಇಲ್ಲಿ ಒಂದು ಟ್ರಯಾಂಗಲ್ ಸಿಗುತ್ತೆ, ಇಲ್ಲಿ ಒಂದು ಟ್ರಯಾಂಗಲ್ ಸಿಗುತ್ತೆ. ಈ 2 ಟ್ರಯಾಂಗಲ್ನ ನಾನು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ ನನಗೆ ಈ ಲೈನು ಮತ್ತು ಈ ಲೈನು ಈಕ್ವಲ್ ಅಂತ ನಾನು ಹೇಳ್ಬೋದು, ಹೌದಾ. ಸೊ ಅದು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋದಕ್ಕೆ ನಾನು ಇಲ್ಲಿ 2 ಟ್ರಯಾಂಗಲ್ ಬರಬೇಕಂತ ಈ ಥರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು, ಆಯಿತಾ. ಇದೇ ಕನ್ಸ್ಟ್ರಕ್ಷನ್ ನೀವು ನೆನ್ಪಿಟ್ಕೋಬೋದು, ಭಾಳ ಈಸಿ. ಇದು ಒಂದೇ ಕನ್ಸ್ಟ್ರಕ್ಷನ್ ಇರೋದು, ಮತ್ತು ಸಮ್ಮಿಗೆ ಅಕಾರ್ಡಿಂಗ್ಲಿ ಕನ್ಸ್ಟ್ರಕ್ಷನ್ ಬಿಡುತ್ತೆ. ಬಟ್ ಥಿಯರಮ್ ಭಾಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಕನ್ಸ್ಟ್ರಕ್ಷನ್ ನೀವು ಆರಾಮ್ಸೆ ನೆನ್ಪಿಟ್ಕೋಬೋದು. ಒಂದು ಟ್ರಯಾಂಗಲ್ ಫಾರ್ಮ್ ಆಗೋದಕ್ಕಂತ ಹೇಳಿ ನಾನು ಈ ಥರ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಟ್ರಯಾಂಗಲ್ ಫಾರ್ಮ್ ಆಯಿತು. ಆ ಟ್ರಯಾಂಗಲ್ ಹೆಸರು ನೀವು ಬರ್ಕೊಳ್ಳಿ. ಟ್ರಯಾಂಗಲ್ ಅಂತ ಪೂರ್ತಿ ಬರೆಯೋ ಅವಶ್ಯಕತೆ ಇಲ್ಲ, ಹಿಂಗೆ ಟ್ರಯಾಂಗಲ್ ಸಿಂಬಲ್ ಹಾಕಿದರೆ ಸಾಕು. ಸೊ ಇಲ್ಲಿ ನೋಡಿ, ಟ್ರಯಾಂಗಲ್ AOC, ಇಲ್ಲಿ ಒಂದು ಟ್ರಯಾಂಗಲ್ ಇದೆ AOC ಅಂತ, ಮತ್ತು ಟ್ರಯಾಂಗಲ್ AOB. ಸೊ ಇವೆರಡು ಟ್ರಯಾಂಗಲ್ ಒಳಗೆ ನಾವು ಥಿಯರಮ್ ಫಸ್ಟ್ ಒಳಗೆ ಕಲ್ತಿದ್ವಿ, ರೇಡಿಯಸ್ಸಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಗೆ ಯಾವುದೇ ಲೈನ್ ಹೋದರೂ ಅದು 90 ಡಿಗ್ರಿ ಇರುತ್ತೆ ಅಂತ ನಾವು ಆಲ್ರೆಡಿ ಥಿಯರಮ್ 1ಅಲ್ಲಿ ಕಲ್ತಿದ್ವಿ. ಅದನ್ನೇ ಇಲ್ಲಿ ಬರೀಬೇಕು. ನಾನು ಹೇಳಿದ್ದೆ ಯಾವಾಗೂ ಎಲ್ಲ ಆ್ಯಂಗಲ್ ಫಾರ್ಮ್ ಆಗುತ್ತೋ ಅದು ಮಿಡ್ಲಲ್ಲಿ ಬರೀಬೇಕಂತ. ಸೊ ಇಲ್ಲದೇ ಮಾಡಿದ್ದೀನಿ, OCA OBC ಇವೆರಡು 90 ಡಿಗ್ರಿಗೆ ಈಕ್ವಲ್. ಥಿಯರಮ್ 1 ಅಂತ ಬರಿಬಾರ್ದು, ಪೂರ್ತಿ ಬರೀಬೇಕು. ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್ ಅಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಇಲ್ಲ ನೀವು ಯಾವ ಥರ ಬರಿಬೋದು, ನಿಮ್ಗೆ ಏನು ಅರ್ಥ ಆಗಿದೆ ನಾನು ಸೆಂಟೆನ್ಸ್ ಫಾರ್ಮಲ್ಲಿ ಬರೀರಿ ಅಷ್ಟೇ. ನೆಕ್ಸ್ಟು ಇಲ್ಲಿ OA ಮತ್ತು OA ಇಲ್ಲಿ ಏನಿದೆ ಕಾಮನ್ ಇದೆ, ಸೊ ಅದನ್ನು ಬರ್ಕೊಂಡೆ. ನೆಕ್ಸ್ಟು OC ಮತ್ತು OB ಎರಡು ಈಕ್ವಲ್ ಇರುತ್ತೆ, ಯಾಕಂದರೆ ಅದು ರೇಡಿಯಸ್. ಇವಾಗ ನೀವು ರೇಡಿಯಸ್ ಅಂತ ನೋಡ್ಬೋದು, ಇಲ್ಲ ರೇಡಿಯೈ ಅಂತ ಬರಿಬೋದು, ಆಯಿತಾ. ಅವೆರಡು ರೇಡಿಯಸ್ ಆಗಿರೋದ್ರಿಂದ ಅವೆರಡು ಈಕ್ವಲ್ ಆಗಿರುತ್ತೆ. ಇದು ಕಾಮನ್ ಇದೆ, ಮತ್ತು ಇದು 90 ಡಿಗ್ರಿ ಇರೋದ್ರಿಂದ ಅದನ್ನು ಬರ್ತಿದ್ದೀನಿ. ಬೈ RHS ಕ್ರೈಟೀರಿಯಾ. RHS ಅಂದರೆ ಏನು, ರೈಟ್ ಆ್ಯಂಗಲ್. ಸೊ ಇದು ರೈಟ್ ಆ್ಯಂಗಲ. H ಅಂದರೆ ಏನು, ಹೈಪಾಟಿನಸ್. ಹೈಪಾಟಿನಸ್ ಯಾವುದು, OA ಇದೆಯಲ್ಲ ಅದು ಹೈಪಾಟಿನಸ್. OC ಮತ್ತು OB ಸೈಡ್. ಸೊ ಇದು ರೈಟ್ ಆ್ಯಂಗಲ್, ಇದು ಹೈಪಾಟಿನಸ್, ಇದು ಸೈಡ್. ಸೊ RHS ಕ್ರೈಟೀರಿಯಾಯಿಂದ AOB ಟ್ರಯಾಂಗಲ್ ಮತ್ತು AOC ಮತ್ತು AOB ಟ್ರಯಾಂಗಲ್ ಇವೆರಡು ಏನಾಯಿತು, ಕಾಂಗ್ರುಯೆಂಟ್ ಆಯಿತು. ಕಾಂಗ್ರುಯೆಂಟ್ ಸಿಂಬಲ್ ಇದು ನೋಡಿ, ಕಾಂಗ್ರುಯೆಂಟ್ ಸಿಂಬಲ್ ಇದು. = ಹಾಕಿ ಮೇಲ್ಗಡೆ ಈ ಥರ ಡ್ರಾ ಮಾಡಿದ್ರೆ ಅದು ಕಾಂಗ್ರುಯೆಂಟ್ ಆಗುತ್ತೆ, ಆಯಿತಾ. ಸೊ RHS ಕ್ರೈಟೀರಿಯಾಯಿಂದ ಇವೆರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆಯಿತು. ಹಂಗಂದರೆ AB = AC by what? by CPCT. CPCT ಫುಲ್ ಫಾರ್ಮ್ ಏನು, ಕಾಂಗ್ರುಯೆಂಟ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಬೇಕಾದ್ರೆ ನೀವು ಬ್ರ್ಯಾಕೆಟಲ್ಲಿ ಬರೀರಿ. ಅದಾದಮೇಲೆ ಹೆನ್ಸ್ ಪ್ರೂವ್ಡ್ ಅಂತ ಬರೀಬೇಕು. ಹೆನ್ಸ್ ಪ್ರೂವ್ಡ್ ಅಂತ ಬರ್ದಿಲ್ಲ ಅಂದರೆ ಅರ್ಧ ಮಾರ್ಕ್ಸ್ ಕೆಲವು ಟೀಚರ್ಸ್ ತೆಗಿತಾರೆ. ಅದು ಬರೆಯೋದ್ರಲ್ಲಿ ಏನಿದೆ, ಅದು ಬರ್ದಿಲ್ಲ ಅಂದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ, ರೈಟ್. ಸೊ ನೀವೇನು ಮಾಡ್ತೀರಾ, ಫಸ್ಟು ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊತೀರಾ, 2 ಟ್ರಯಾಂಗಲ್ ಫಾರ್ಮ್ ಮಾಡ್ತೀರಾ. ಅವೆರಡು ಟ್ರಯಾಂಗಲ್ RHS ಕ್ರೈಟೀರಿಯಿಂದ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡ್ತೀರಾ. ಬೈ CPCT ಇವೆರಡು ಸೈಡ್ ಈಕ್ವಲ್ ಆಯಿತು ಅಂತ ಬರೆದು ಹೆನ್ಸ್ ಪ್ರೂವ್ಡ್ ಅಂತ ಬರೀತೀರಾ. ಈಗ 2 ಟ್ರಯಾಂಗಲ್ ಕಾಂಗ್ರುಯೆಂಟ್ ಆದರೆ ನೋಡಿ,
ಎರಡು ಟ್ರಯಾಂಗಲ್ ಕಾಂಗ್ರುಯೆಂಟ್ ಆದರೆ ಇವಾಗ ನಮ್ಗೆ ಗೊತ್ತು ಈ ಸೈಡು ಈಕ್ವಲ್ ಆಯಿತು ಅಂತ ನಾವು ಇಲ್ಲಿನ ಪ್ರೂವ್ ಮಾಡಿ ತೋರಿಸಿದ್ದೀವಿ. ಇದು ಕಾಮನ್ ಇದೆ, ಸೊ ಅದು ಈಕ್ವಲ್ ಆಗೇ ಇರುತ್ತೆ. ಇದು ರೇಡಿಯಸ್ಸು, ಸೊ ಅದು ಈಕ್ವಲ್ ಆಗಿರುತ್ತೆ. ಸೈಡ್ಸ್ ಎಲ್ಲ ಈಕ್ವಲ್ ಆಯಿತು. ನೆಕ್ಸ್ಟ್ ಆ್ಯಂಗಲ್ಸ್ ವಿಚಾರಕ್ಕೆ ಬಂದರೆ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಅದೇನೋ ಸರಿನಪ್ಪ. ಇವಾಗ ಇದು ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆಗಿರೋದ್ರಿಂದ ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಈಕ್ವಲ್ ಆಗಿರುತ್ತೆ. ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ಕಾಂಗ್ರುಯೆಂಟ್ ಆಗಿರೋದ್ರಿಂದ ಸೇಮ್ ಸೈಡಿನ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ನೆಕ್ಸ್ಟು ಈ ಲೈನ್ನ ನೀವು ಇಗ್ನೋರ್ ಮಾಡಿದ್ರಿ ಅಂದರೆ ಇಲ್ಲಿ ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗ್ತಾ ಇದೆ. 4 ಸೈಡ್ ಇರೋದನ್ನು ನಾವು ಕ್ವಾಡ್ರಿಲ್ಯಾಟ್ರಲ್ ಅಂತೀವಿ. ಇದು ಒಂದು ಟ್ರಯಾಂಗಲ್ ಒಳಗೆ 3 ಸೈಡ್ನ ಆ್ಯಡ್ ಮಾಡಿದ್ರೆ ಎಷ್ಟು ಡಿಗ್ರಿ ಬರುತ್ತೆ? ನಮಗೆ 180 ಡಿಗ್ರಿ ಬರುತ್ತೆ. ಅದೇ ಥರ ಒಂದು ಕ್ವಾಡ್ರಿಲ್ಯಾಟ್ರಲ್ ಒಳಗೆ 4 ಸೈಡ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಡಿಗ್ರಿ ಬರುತ್ತೆ ಗೊತ್ತಾ? 360 ಡಿಗ್ರೀಸ್ ಬರುತ್ತೆ. ಎಷ್ಟು ಬರುತ್ತೆ? 360 ಡಿಗ್ರೀಸ್ ಬರುತ್ತೆ. ಸೊ ಈ ಫಿಗರ್ ಒಳಗೆ ನೀವು OA ಲೈನ್ ಇಲ್ಲ ಅಂತ ಅಂದ್ಕೊಳ್ಳಿ. ಇವಾಗ ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಅಲ್ಲಿಗೆ 360 ಡಿಗ್ರಿ ಒಳಗೆ 180 ಡಿಗ್ರಿ ಆಲ್ರೆಡಿ ಹೋಯ್ತು. ಇನ್ನೂ ಎಷ್ಟು ಡಿಗ್ರಿ ಉಳಿತು ನಮಗೆ? ಇನ್ನು 180 ಡಿಗ್ರಿ ಉಳಿತು, ಹೌದಾ? ಈ ಆ್ಯಂಗಲು ಎರಡು ಸೇರಿದ್ರೆ 180 ಡಿಗ್ರಿ ಆಗುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಕೆಲವೊಂದ್ಸತಿ ಕ್ವಶನಲ್ಲಿ ಏನು ಕೇಳ್ತಾರಪ್ಪ ಅಂದರೆ ಇದು 70 ಡಿಗ್ರಿ ಆದರೆ ಇದು ಎಷ್ಟು ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಏನು ವಿಚಾರ ಕೊಟ್ಟರಲ್ಲ ಅವರು. ನಿಮಗೆ ಗೊತ್ತು ಆಲ್ರೆಡಿ ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಹಂಗಂದರೆ ಇವೆರಡು ಆ್ಯಂಗಲ್ ಸೇರಿದ್ರೆ 180 ಡಿಗ್ರಿ ಆಗುತ್ತೆ. ಸೊ ಅದು ಅಮಿಷಾ ಪಿಪ್ಪಡಗಲ್ ಚಾನಲಿಂದ ನಾವು ತಿಳ್ಕೊಂಡಿದ್ವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಯಾಕಂದರೆ ಇಡೀ ಚಾಪ್ಟರ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇಲ್ಲಿ 70 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಅವ್ರು ಹೇಳ್ಕೊಟ್ಟಿದ್ಲು ಅಮಿಷಾ, ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಇವೆರಡು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಬರುತ್ತೆ ಅಂತ. ಸೊ ಈ ಆ್ಯಂಗಲ್ 70 ಡಿಗ್ರಿ ಇದ್ದರೆ 180 ಮೈನಸ್ 70 ಈಸ್ ಹೌ ಮಚ್? 110. ಹಂಗಂದರೆ ಆ್ಯಂಗಲ್ ಏನಾಯಿತು? 110 ಡಿಗ್ರಿ ಆಯಿತು. ಈ ಥರ ಅವ್ರು ಕ್ವಶನ್ಸ್ ಕೇಳ್ತಾರೆ, ನಿಮಗೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಈ ಆ್ಯಂಗಲ್ ಏನಿದೆಲ್ಲ ಸೆಂಟರಿಂದ ಫಾರ್ಮ್ ಆಗೋದು ಮತ್ತು ಎಕ್ಸ್ಟರ್ನಲ್ ಪಾಯಿಂಟಲ್ಲಿ ಇವೆರಡು ಆ್ಯಂಗಲ್ಲು ಆ್ಯಡ್ ಮಾಡಿದ್ರೆ 180 ಡಿಗ್ರಿ ನಮಗೆ ಸಿಗುತ್ತೆ. ಸೊ ದಿಸ್ ವಾಸ್ ಇಟ್. ಇದು ಸರ್ಕಲ್ಸ್ ಚಾಪ್ಟರ್ ಆಗಿತ್ತು. ಐ ಹೋಪ್ ನಿಮಗೆ ಈ ಚಾಪ್ಟರ್ ಕಂಪ್ಲೀಟಾಗಿ ಅರ್ಥ ಆಯ್ತಂತ. ಬರೀ ಹಾಫ್ ಆನ್ ಅವರಲ್ಲಿ ಈ ಚಾಪ್ಟರ್ ಇಡೀ ಕಂಪ್ಲೀಟ್ ಆಯಿತು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಸೊಲ್ಯೂಷನ್ಸ್ ವಿಡಿಯೋ ಬೇಕಂದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೈನ್ಸ್ ಚಾಪ್ಟರ್ಸ್ ಬಗ್ಗೆ ಭಾಳ ಜನ ಕೇಳ್ತಾಯಿದ್ರು, ಭಾಳ ಜನ ಅಲ್ಲ, ಒಂದು 2-3 ಕೇಳಿದ್ರಷ್ಟೇ. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಯಾವ ಚಾಪ್ಟರ್ ಬೇಕಂತ. ಸೊ ಅದೇ ಚಾಪ್ಟರ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.